ನಾನು ಈಗ ಸಾರ್ವಜನಿಕ ಕ್ಷೇತ್ರ ಸುಮಾರು 35 ವರ್ಷದಿಂದ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ನಾಡು ನುಡಿಗೋಸ್ಕರ ಆಗಲಿ, ಸಮುದಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ನಾಡಿಗೋಸ್ಕರ ಕಾವೇರಿ ಹೋರಾಟದಲ್ಲಿ ಅಂದ್ರೆ ನಮ್ಮದೇ ಆದಂತ ಈ ರಾಜ್ಯದಲ್ಲಿ ಕೇಸ್ ಹಾಕೊಂಡು ನಮ್ಮ ಮೇಲೆ ದೂರು ದಾಖಲಿಸಿಕೊಂಡು ನಾವು ಕೂಡ ಹೋರಾಟ ಮಾಡಿದ್ದೀವಿ ಟೌನ್ ಹಾಲ್ ಮುಂದೆ. ಏನಂದ್ರೆ ಸರ್, ನಮ್ದೊಂದು ಬುಡಕಟ್ಟು ಸಮುದಾಯ, ಅತಿ ಹಿಂದುಳಿದ ಸಮುದಾಯ ಬಂಜಾರ ಸಮುದಾಯ. ಅಂದ್ರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಂತ ಸಮುದಾಯಗಳು. ಈ ಸಮುದಾಯದಲ್ಲಿ ನಮಗೆ ಮೊದಲು ಪ್ರಾತಿನಿಧ್ಯ ಇಲ್ಲ. ಸಚಿವ ಸ್ಥಾನ ಆಗಲಿ ಏನೇ ಆಗಲಿ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದು ಗುರುತಿಸುವ ಕೆಲಸ ಈ ಸಮುದಾಯಕ್ಕೆ ಯಾವ ಸರ್ಕಾರನೂ ಮಾಡಿಲ್ಲ. ಜಿಬಿಎ ಚುನಾವಣೆಯಲ್ಲಿ ಬಂಜಾರ ಸಮುದಾಯಕ್ಕೆ ಎಲ್ಲಾ ಪಕ್ಷಗಳಿಂದ ಸುಮಾರು 50 ಸೀಟನ್ನು ಕೊಡಬೇಕು ಅಂತ ನಾವು ಎಲ್ಲಾ ಪಕ್ಷದ ಮುಖಂಡರುಗಳಿಗೆ, ರಾಜ್ಯಾಧ್ಯಕ್ಷರು ನಾವು ಮನವಿ ಮಾಡ್ತೀವಿ. ಏನಂದ್ರೆ ಎಲ್ಲಾ ಸಮುದಾಯಗಳಿಗೆ ಹೇಗೆ ಮನ್ನಣೆ ತಗೋತಾ ಇದ್ದೀರಾ, ಅದೇ ತರ ಬಂಜಾರ ಸಮುದಾಯಕ್ಕೆ ಮನ್ನಣೆ ತಗೋಬೇಕಂತ ಮೊನ್ನೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಮ್ಮ BBMP ಎಲೆಕ್ಷನ್ ಅಲ್ಲಿ ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ನಾವು ಹಿಂದುಳಿದ ಸಮುದಾಯದ ಮುಖಾಂತರ ನಾವು ಸರ್ಕಾರಕ್ಕೆ ಕೇಳ್ಕೊತೀವಿ ಸರ್. ನಾವು ಹೇಳಲ್ಲ, ಮಾಡಿ ತೋರಿಸೋರು, ನಾವು ಹೇಳಲ್ಲ, ನಾವು ಭರವಸೆ ಕೊಡಲ್ಲ, ಮಾಡಿ ತೋರಿಸೋರು. ಮೊದಲದಾಗಿ ಒಂದು ಅವಕಾಶ ಕೊಡ್ಲಿ. ಆ ಅವಕಾಶ ಕೊಟ್ಟು ನಾವು ಗೆದ್ದು ಬಂದ್ಮೇಲೆ ನಮ್ಮ ಕೆಲಸ ಏನು ಅಂತ ನಾವು ಈ ನಾಡಿನ ಮುಂದೆ, ಈ ಬೆಂಗಳೂರು ಜನತೆ ಮುಂದೆ ನಾವು ತೋರಿಸ್ತೀವಿ. ಯಾಕಂದ್ರೆ ಬಂಜಾರ ಸಮುದಾಯದ ಸುಮಾರು ಈ ಬೆಂಗಳೂರು ರಾಜ್ಯದಲ್ಲೇ ವಲಸೆ ಅಂದ್ರೆ ಇಲ್ಲಿರುವಂತ ವೋಟರ್ ID, ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಸುಮಾರು ಇಲ್ಲ ಅಂದ್ರೂ 5 ಲಕ್ಷ ಜನಸಂಖ್ಯೆ ಬೆಂಗಳೂರಲ್ಲಿ ವಾಸಿಸಿದ್ದಾರೆ. 5 ಲಕ್ಷ ಜನಸಂಖ್ಯೆ ಇರುವಂತವ್ರಿಗೆ ನೀವು ಪರಿಗಣಿಸಿ ಸುಮಾರು 20-25 ಸೀಟ್ ಟಿಕೆಟ್ ಕೊಡ್ಲೇಬೇಕಲ್ವಾ? ಜಿಬಿಎ ಚುನಾವಣೆಗೆ ನಾವು ಕೇಳ್ತೀವಿ. ಒಳ ಮೀಸಲಾತಿ ವಿಚಾರ ತಗೊಂಡ್ರೆ ನಮ್ಗೆ ಆಲ್ರೆಡಿ ಘೋರ ಅನ್ಯಾಯನೂ ಕೂಡ ಆಗಿದೆ. ಇದನ್ನ ಸರಿಪಡಿಸುವ ಕೆಲಸ ಯಾವುದೇ ಸರ್ಕಾರಗಳು ಮಾಡಬೇಕು, ಎಲ್ಲಾ ಪಕ್ಷದವರು ಮಾಡಬೇಕು. ಯಾವುದೇ ಸಮುದಾಯಗಳಿಗೆ 101 ಜಾತಿ ಸಮುದಾಯಗಳಿಗೂ ಒಳ ಮೀಸಲಾತಿ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಬೇಕಾದ್ರೆ ಎಲ್ಲಾ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ ನಾವು ಎಲ್ಲಾ ಪಕ್ಷದ ಮುಖಂಡರಿಗೂ ನಾವು ತಿಳಿಸ್ತೀವಿ ಸರ್. ಹಾಗಾಗಿ ಎಲ್ಲಾ ಪಕ್ಷದಲ್ಲೂ ಕೂಡ ಬಂಜಾರ ಸಮುದಾಯ ತನ್ನೇ ಆದಂತಹ ವರ್ಚಸ್ಸನ್ನು ಎಲ್ಲಾ ಪಕ್ಷಕ್ಕೂ ಕೊಡುಗೆ ಕೊಟ್ಟಿದ್ದಾರೆ. ಇದನ್ನು ಮುಖ್ಯವಾಗಿ ಪಕ್ಷದಲ್ಲಿ ಇರುವಂತಹ ಎಲ್ಲಾ ರಾಜ್ಯಾಧ್ಯಕ್ಷಗಳು ನಿಮ್ಗೆ ಮನವಿ ಮಾಡ್ತಾ ಇದೀವಿ. ನೀವು ಬಯಸಲಿ ಬಂಜಾರ ಸಮುದಾಯಕ್ಕೆ ಬೆಂಗಳೂರಲ್ಲಿ 25-50 ಸೀಟ್ ಕೊಡಬೇಕು ಅಂತ ನಾವು ಎಲ್ಲಾ ಪಕ್ಷದವರಿಗೂ ಬಂಜಾರ ಬ್ರಿಗೇಡ್ ಸಂಘಟನೆ ವತಿಯಿಂದ